ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ನಾನು ಮಧ್ಯಾಹ್ನದ ಊಟಕ್ಕೆ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಜಿಂಜರು, ಟೊಮ್ಯಾಟೊ, ಪೊಟ್ಯಾಟೊ, ಆಮೇಲೆ ಸ್ವಲ್ಪ ಹಸಿ ಬಟಾಣಿ, ಕರಿಬೇವು, ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ. ಸಣ್ಣ ಕಪ್ನಿಂದ 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ನಷ್ಟು ಇದು ತೊಗರಿಬೇಳೆ ತೊಗೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಎಲ್ಲ ತರಕಾರಿ ಹಾಕಿ ತಾಳಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಪೊಟ್ಯಾಟೊ ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ ಹಾಕಿ ತಾಳಿಸ್ಬಿಟ್ಟು ಇದು ಬೇರೆ ಮಸಾಲೆ ಏನೂ ಹಾಕೋಂಗಿಲ್ಲ, ಕರಿಬೇವು ಹಾಕಿದ್ದೀನಿ. ಆಮೇಲೆ ಇದು ಜೀರಾ ಪೌಡ್ರು ಅಂತ ಹಾಕ್ತೀನಿ ಅಷ್ಟೇ. ಆಮೇಲೆ ತೊಳೆದಿಟ್ಟಿದ್ದ ಅಕ್ಕಿ ಮತ್ತು ಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಏನು ಮಾಡ್ತೀನಿ, ಈಗ 3 ವಿಸಲ್ ಮಾಡಿಸ್ತೀವಿ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂದು ಸ್ವಲ್ಪ ಜೀರಾ ಪೌಡರ್, ಇಷ್ಟೇ ಇದಕ್ಕೆ ಹಾಕೋ ಮಸಾಲೆ, ಬೇರೆ ಏನು ಹಾಕೋಕ್ಕಿಲ್ಲ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 3 ವಿಸಲ್ ಅಂದಿದ್ದೆ, ಅದು ಸ್ವಲ್ಪ ಹೆಚ್ಚಿಗೆ ಕಿಚಡಿ ಇದ್ದಿದ್ದರಿಂದ ಅದನ್ನು ನಾನು 4 ರಿಂದ 5 ವಿಸಲ್ ಮಾಡ್ತೀನಿ. ಇದನ್ನು ನೋಡಿ, ಈಗ ದಾಲ್ ಕಿಚಡಿ ಡಿಶ್ ಔಟ್ ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡಿದ್ದೀನಿ ಅಂದರೆ 2 ಕಪ್ನಷ್ಟು ಅಕ್ಕಿ, 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಜಿಂಜರು, ಕೊತ್ತಂಬರಿ, ಕರಿಬೇವು, ಇದು ಪೊಟ್ಯಾಟೊ, ಆಮೇಲೆ ಇದು ಟೊಮ್ಯಾಟೊ, ಆಮೇಲೆ ಇದು ಏನಿದು ಹಸಿ ಬಟಾಣಿ ಹಾಕಿಬಿಟ್ಟು ಮಾಡಿದ್ದೀನಿ. ನೋಡಿ, ಇದ್ರ ಜೊತೆ ಒಂದು ರೈತ ಮಾಡಿದ್ದೀನಿ, ಸೌತೆಕಾಯಿದು, ಆಮೇಲೆ ಒಂದು ಇದು ಪಾಪಡ್ ಸುಟ್ಟಿದ್ದೀನಿ. ಈ ರೀತಿ ನೀವು ಈಸಿಯಾಗಿ ಒಂದು ಮಾಡ್ಕೊಂಡು ನೋಡಿ. ಮಧ್ಯಾಹ್ನದಾಗ ಅದೇ ಉಂಡು ಬೇಜಾರಾಗಿರ್ತದಲ್ಲ, ಈ ದಾಲ್ ಕಿಚಡಿ ತುಂಬ ರುಚಿ ಹತ್ತದ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್